ನಾವು ಬರ್ತಿದ್ದೇವೆ, ಅಧಿಕಾರಿಗಳು ಬರ್ತಿದ್ದಾರೆ, ನಾವು ಕಡ್ಡಾಯವಾಗಿ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ದೇಶ ಪ್ರಗತಿ ಆಗಬೇಕಾದ್ರೆ ಜನಸಂಖ್ಯೆ ಮೇಲೆ ನಿಯಂತ್ರಣ ಇರಬೇಕು. ಭಾರತ ರಾಷ್ಟ್ರ ಈ ವಿಶ್ವದಲ್ಲಿ ಅನ್ಯ ರಾಷ್ಟ್ರ. ಕೈಗಾರಿಕಾ ಕ್ರಾಂತಿ ಆಗಿದೆ, ಹಸಿರು ಕ್ರಾಂತಿ ಆಗಿದೆ, ಕ್ಷೀರ ಕ್ರಾಂತಿ ಆಗಿದೆ. ಹಾಗಾಗಿ ಸರ್ಕಾರ ಯಾವುದು ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ವಿದ್ಯಾಜ್ಞಾನಕ್ಕೆ ಉಚಿತವಾಗಿ ವಿದ್ಯೆ ಕೊಡ್ತಾ ಇದೆ. ಅದು ಬಹಳ ಮಕ್ಕಳು ಶಾಲೆಗೆ ಹೋಗುದು. ಹಾಗಾಗಿ ನಾ ಶಿಕ್ಷಕರಿಗೆ ಶಿಕ್ಷಣ ಕೇಳಿದ್ರೇನು ಶಿಕ್ಷಕ ಹೇಳ್ತಾ ಇದ್ದೇನೆ, ಸ್ವಲ್ಪ ಮಕ್ಕಳಲ್ಲಿ ಶಿಸ್ತದೆ. ದಿನಾಂಕ 19/5/2017 ಬೆಳಗ್ಗೆ 11:15 ಗಂಟೆಗೆ ಪ್ರತಿ ಫಿರ್ಯಾದಿಯು ಅಡುಗೆ ಮನೆಯಲ್ಲಿ ಇದ್ದಾಗ ಅಡುಗೆ ಮನೆಯಲ್ಲಿದ್ದ ಪ್ಲಾಸ್ಟಿಕ್ ಕ್ಯಾನ್ನಲ್ಲಿದ್ದ ಸೀಮೆ ಎಣ್ಣೆಯನ್ನು ಫಿರ್ಯಾದಿಯ ಮೈ ಮೇಲೆ ಸುರಿದು ಕಡ್ಡಿಪೆಟ್ಟಿಗೆಯಲ್ಲಿ ಬೆಂಕಿ ಕಡ್ಡಿಗೀರಿ ಫಿರ್ಯಾದಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಈ ವಿಷಯ ಯಾರಿಗಾದರೂ ತಿಳಿಸಿದರೆ ಸಾಕ್ಷಿದಾರ ಮಕ್ಕಳನ್ನು ಗೋವಾ ಬೀಟ್ನಲ್ಲಿ ಹಾಕಿ ಸುಡುತ್ತೇನೆ ಅಂತ ಹೆದರಿಸಿ ತನ್ನ ಹೆಂಡತಿ ಫಿರ್ಯಾದಿಗೆ ಸೀಲದ ಬಗ್ಗೆ ಸಂಶಯ ಮಾಡಿ ಕೊಲೆ ಮಾಡಿದ ಅಪರಾಧ. ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಧಾ ಶ್ರೀ ರಾಜೇಶ್ ಎಂ ಮಳಗಿಕರ್ ಅವರು ನ್ಯಾಯಾಲಯವು ಪ್ರಕರಣದ ವಿದ್ಯಮಾನಗಳನ್ನು ಮತ್ತು ಲಭ್ಯವಿದ್ದ ಸಾಕ್ಷ್ಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿತರಿಗೆ ಶಿಕ್ಷೆ ವಿಧಿಸಬೇಕೆಂದು ತಮ್ಮ ಸುದೀರ್ಘವಾದ ಮಂಡಿಸಿದರು. ಅಂದಿನಿಂದ ಕೋರ್ಟ್ ಪೊಲೀಸರಾದ ಶಂಕರ್ಲಿಂಗ್ ಚನ್ನಪ್ಪ ಕ್ಷತ್ರಿಯ ಪೊಲೀಸ್ ಕಾನ್ಸ್ಟೇಬಲ್ ಹಳಿಯಾಳ್ ಪೊಲೀಸ್ ಠಾಣೆಯವರು ಎಲ್ಲ ಸಾಕ್ಷ್ಯಾಧಾರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಕರೆಸಿ ಮತ್ತೆ ಪ್ರಕರಣದಲ್ಲಿ ಮುದ್ದೇಮಾಲು ಮಾನ್ಯ ನ್ಯಾಯಾಲಯಕ್ಕೆ ವಿಚಾರಣೆಯ ಕಾಲಕ್ಕೆ ಹಾಜರುಪಡಿಸಿದರು. ಸುರೇಂದ್ರ ಹೊಳದೆನ್ನವರ್ ಪೊಲೀಸ್ ವೃತ್ತ ನಿರೀಕ್ಷಕರು ಹಳಿಯಾಳಿವರು ತನಿಖೆಯನ್ನು ಕೈಗೊಂಡು ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿದ್ದು ಇರುತ್ತದೆ. ಆಗಿನ ತನಿಖಾ ಸಹಾಯಕರಾದ PM ಸೊಲ್ಲಾಪುರಿರವರು ಚಾರ್ಜ್ ಶೀಟ್ ಮಾಡಲು ಅನುಕೂಲ ಮಾಡಿದರು. ಇಂದಿನ PSI ರವರಾದ ವಿನೋದ್ ರೆಡ್ಡಿ ಮತ್ತು ಅಮೀನ್ ಅತ್ತಾರ್ ಹಳಿಯಾಳ್ ಪೊಲೀಸ್ ಠಾಣೆಯವರು ಕೋರ್ಟ್ ಮಾನಿಟರಿಂಗ್ ಮಾಡಿದರು ಮತ್ತು ವಿಚಾರಣೆಯ ಕಾಲಕ್ಕೆ ಎಲ್ಲ ಸಾಕ್ಷಾಧಾರರಿಗೆ ಬ್ರೀಫ್ ಮಾಡಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಡಿಕೊಂಡರು. ಸಿರ್ಸಿ ನಗರದ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಕಾರವಾರ ಪಿದಾಸಿನ್ ಬರಿಸಿಯ ನ್ಯಾಯಾಧೀಶರಾದ ಕಿರಣ್ ಕೀನಿ ಅವರು ಪ್ರಕರಣದಲ್ಲಿರುವ ಸಾಕ್ಷ್ಯದಿಂದ ಆರೋಪಿತನ ವಿರುದ್ಧ ಭಾರ 181 ಸಾಬೀತಾಗಿದ್ದರಿಂದ ಅಪರಾಧದ ಕಲಂ 302 IPC ರಡಿಯ ಅಪರಾಧಕ್ಕೆ ಆರೋಪಿತನಿಗೆ ಜೀವಾವಧಿ ಶಿಕ್ಷೆ ಹಾಗೂ ₹27,000 ದಂಡ ಹಾಗೂ ₹50,000 ಮೃತಳ ಅವಲಂಬಿತರಾದ ಮಕ್ಕಳಿಗೆ ಪರಿಹಾರ ರೂಪದಲ್ಲಿ ನೀಡಬೇಕೆಂದು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ. ನಿಮಗೆ ಯಾರ ಪರಿಚಯ, ಯಾರ ಹೆಸರು ನಿಮ್ಗೆ ಗೊತ್ತು ಅಂತ ಅವ್ರು ಹೇಳಿದ ಅರವಿಂದ್ ದೇಶಪಾಂಡೆ ಅಷ್ಟೇ ನಮ್ಗೆ ಗೊತ್ತು.